ಅಬ್ಬಾ ಹೋದ್ರಿ ಸರಿ ಒಂದು ನಿಮಿಷ. ಏನಂತಂದ್ರೆ ಅಲ್ಲಿ ಹಿಡಿತಾ ಇದ್ದೋ, ಇವಾಗ ಆಲ್ರೆಡಿ ಇಲ್ಲೇ ಸುಡೋದು, ಮನೆಗೆಲ್ಲೂ ತಗೊಂಡೋಗಲ್ಲ. ಅಲ್ಲೇ ಖಾರದ ಪುಡಿ ಎಲ್ಲ ಹಚ್ಚಿದೀವಿ. ಸೈಲೆಂಟ್ ಆಗಿ ಮಾತಾಡ, ಮೀನ್ ಇಲ್ಲೇ ಹೋಗ್ಬಿಟ್ಟು ಕೇಳಿಸ್ಕೊತಾರೆ. ಇವ್ನು ನೋಡು ಗೋಪ್ ಗೋಪ್ ಅಂತ ಮಾಡ್ತಾವ. ಅದಕ್ಕೆ ಯಾರು ಒತ್ತಾದ್ರು ಒಂದು ಬಿದ್ದಿಲ್ಲ. ನಮ್ಗೆ ತುಂಬಾನೇ ಅಜೀಬ್ ಆಗ್ತೈತೆ. ಗೈಸ್ ನಮಸ್ಕಾರ ಎಲ್ರಿಗೂ, ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಹೇಳಿದ್ನಲ್ಲ ಊರಿಗೆ ಬಂದಾದ್ಮೇಲೆ ಮಸ್ತ್ ವಿಡಿಯೋ ಮಾಡ್ತೀನಿ ಅಂತ. ಇವಾಗ ಯುಗಾದಿ ಹಬ್ಬದಲ್ಲಿ ಮಟನ್ ಚಿಕನ್ ಎಲ್ಲ ತಿಂದ್ರು ಕ್ರೇಜ್ ಅನ್ನೋದು ಬೇಕು ಅಂತ ಇವಾಗ ಮೀನ್ ಹಿಡಿಯಕ್ಕೆ ಬಂದಿದ್ದೀವಿ. ಎಲ್ಲರೂ ಹುಡುಗರೆಲ್ಲ ಬೆಂಗಳೂರಿಂದ ಬಂದಿರೋರು ಎಲ್ಲರೂ. ಇನ್ನೇನು 3-4 ದಿನ ರಜಾ ಐತಲ್ಲ, ಸುಮ್ಮನೆ ಮನೆ ಹತ್ರ ಕೂತ್ಕೊಂಡು ಒಂಟಿ ಜೋಡಿನಂತೂ ಆಡಲ್ಲ ನಾವು. ಇವಾಗ ಸದ್ಯಕ್ಕೆ ಮೀನ್ ಹಿಡಿಯಕ್ಕೆ ಬಂದಿದ್ದೀವಿ ತೊರೆಯಲ್ಲಿ. ಎಲ್ಲ ಒಬ್ಬರಿಂದ ಎಲ್ಲ ಹೋಗ್ತಾ ಇದ್ದಾರೆ ಅಲ್ಲಿ. ಫ್ಲ್ಯಾಶ್ ಬ್ಯಾಕ್. ಇವಾಗ ಮೀನ್ ಹಿಡಿಯೋಕೆ ಅಂತ ಅಂದ್ಬಿಟ್ಟು ಎರೆಹುಳ ಹಿಡಿಯಕ್ಕೆ ಬಂದಿದ್ದೀವಿ ಗಾಣಕ್ಕೆ ಹಾಕೋಕ್ಕೆ. ನೋಡಿ ಇಲ್ಲಿ ನೀರೆಲ್ಲ ನಿಂತಿರುತ್ತಲ್ಲ, ಈ ಥರ ಜಾಗಗಳಲ್ಲಿ ಇರ್ತವೆ. ಇವಾಗ ಹಾಕ್ಬಿಟ್ಟು ಈಗ ಸುಮಾರಾಗಿ ಹಿಡಿದಿದ್ದೀವಿ, ಇನ್ನೂ ಜಾಸ್ತಿನೇ ಹಿಡಿತೀವಿ. ಸಾಕಿಷ್ಟು ಗಾಣ ಹಾಕ್ಬಿಟ್ಟು ಮೀನು ಹಿಡಿಯೋದೆ ಇವತ್ತು. ಇವಾಗ ಗಾಣಗಳೆಲ್ಲ ಬಲೆಗಳು ಎಲ್ಲ ರೆಡಿಯಾಗಿದ್ದಾವೆ. ಜನ ಎಲ್ಲ ಜಾಸ್ತಿ ಆಗಿ ಇವಾಗ ಟ್ಯಾಕ್ಟ್ರಿ ತಗೋತಾ ಇದ್ದೀವಿ. ಈ ಟ್ಯಾಕ್ಟ್ರಿಲಿ ಇವಾಗ ಹೋಗೋದು. ನಟ್ರಿ ನುಗ್ಲಿ ಬನಾನ ಗೈಸ್. ಇವಾಗ ಟ್ಯಾಕ್ಟ್ರಿಲಿ ಹೋಗ್ತಾ ಇದೀವಿ. ನೋಡ್ದವರೆಲ್ಲ ಎಲ್ಲ ಹೋಗ್ತಾರೆ ಅನ್ಕೋತಾರೆ, ಎಲ್ಲ ಹೋಗ್ತಾ ಇದ್ದೀವಿ ಮೀನ್ ಹಿಡಿಯಕ್ಕೆ. ಎಲ್ಲ ಬೇಟೆಗೆ ಫುಲ್ ಸಿದ್ಧ ಆಗಿದ್ದೀವಿ. ಎಲ್ಲರೂ ಗಾಣಗಳನ್ನ ಎತ್ಕೊಂಡು ಮೀನ್ ಹಿಡಿಯಕ್ಕೆ. ಹಂಗೆ ಬಿಡುತ್ತೆ ಈ ತರ ಗೈಸ್. ಯಾವಾಗೆಲ್ಲ ಈ ತರ ಈ ತೊರೆಲ್ಲ ಇವಾಗ ನಾವು ಮೀನ್ ಹಿಡಿಯಕ್ಕೆ, ಈ ತೊರೆನ ಬೇಜಾನ್ಸಲ ನೋಡಿರ್ತೀರ ನಾನು ವಿಡಿಯೋದಲ್ಲಿ. ಇವಾಗ ಇಲ್ಲೇ ಮೀನ್ ಹಿಡಿಯೋದು. ಒಂದು 4 ಗಾಣಗಳಿದಾವೆ, ಬಲೆಗಳಿದಾವೆ. ಅದ್ರಲ್ಲಿ ಇವಾಗ ಬೇಟೆ ಶುರು ಮಾಡ್ತೀವಿ ಗೈಸ್. ಏನೇ ಹೇಳಿ, ಈ ತರ ಫ್ರೆಂಡ್ಸು ಬ್ರದರ್ಸ್ ಜೊತೆ ಎಲ್ಲ ಈ ತರ ಮೀನ್ ಹಿಡಿಯಕ್ಕೆ ಹೋಗೋದೈತಲ್ಲ, ನಿಜ. ನೀವು ಬೆಂಗಳೂರಲ್ಲಿ ಯಾವುದೇ ತರ ಜಾಗಕ್ಕೆ ಹೋದ್ರೆ ಈ ತರ ಎಂಜಾಯ್ಮೆಂಟ್ ಎಲ್ಲೂ ಸಿಗಲ್ಲ. ಹೊರೆಯಿಂದ ನೀರು ಹಿಡಿಯೋಕ್ಕೆ ತೋಟಕ್ಕೆ ಅಂತ ಪೈಪ್ ಮೋಟ್ರೆಲ್ಲ ಹಾಕಿದ್ದಾರೆ. ಅರ್ಧ ನೀರು ಇಲ್ಲೇ ಹೋಗ್ತೈತೆ. ಇರೋರೆಲ್ಲ ಫುಲ್ ರೆಕಾರ್ಡ್ಗಳು ಮಾಡಿದಾರಂತೆ, ಮಸ್ತಾಗಿ ಹಿಡಿದಿದ್ದಾರಂತೆ. ಅದಕ್ಕೆ ನಾವು ಬಂದಿದ್ದೀವಿ ಇವಾಗ. ಏನಣ್ಣ ನಿನ್ ಚೈನ್ ಬಿಸ್ಲಿಗೆ ಹೊತ್ಕು ಹೆಂಗ್ ಹೊಳಿತೈತೆ. ಮೀನ್ ಹಿಡಿಯಕ್ಕೆ ಈ ತರ ಚೈನ್ ಹಾಕೊಂಡ್ ಬಂದಿದ್ಯಾ? ಲೆಕ್ಕ ಹಾಕು, ಕುತ್ಕೊಂಡು ಲೆಕ್ಕ ಹಾಕು, ಮೀನ್ ಹಿಡಿಯೋದಿರ್ಲಿ. ನಾನು ಚಿಕ್ಕ ಹುಡುಗನಲ್ಲಿ ಇದ್ದಾಗ ಇವರೆಲ್ಲ ಈಜಾಡ್ತಿದ್ರು ಅಂತ ನಾನು ಇವನ್ ಜೊತೆ ಹೋಗಿದ್ದೆ. ಆದ್ರೆ ನಾನು ಈಜೆ ಆಡ್ಲಿಲ್ಲ, ದಡಿನಲ್ಲಿ ಕೂತಿದ್ದೆ. ಇವರೆಲ್ಲ ಈಜಾಡಿದ್ರು. ನಮ್ಮ ಅಮ್ಮ ನನಗೆ ಹೊಡಿತು ಈಜಾಡ್ದಲ್ಲೇ ಯಾಕೆ ಹೋಗಿದೆ ಅಂತ. ಇವ್ರು ಈಜಾಡಿದ್ರು, ಇವ್ರಿಗೇನು ಮಾಡಲಿಲ್ಲ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಕಲರ್ ಚಡ್ಡಿ ಎಲ್ಲ ಇಕ್ಕ ಬಂದವನೆ. ಇವ್ ನೋಡ ಟೈಟ್ಸ್ ಹಾಕೊಂಡ್ ಬಂದೇನೆ ಮೀನ್ ಹಿಡಿಯಕ್ಕೆ. ಇಲ್ಲಿ ಬಂದಿರೋರಲ್ಲಿ ಒಂದ್ 3-4 ಜನ ಮೀನ್ ಹಿಡಿಯೋರು ಬಿಟ್ರೆ ಇವರೆಲ್ಲ ಬರೀ ಸುಮ್ನೆ ಲೆಕ್ಕ ಜಾಸ್ತಿ ಜನ ಇರ್ಲಿ ಅಂತ ಕರ್ಕೊಂಡ್ ಬಂದಿರೋದು. ಅದ್ರಲ್ಲಿ ನಾನು ಒಬ್ಬ. ಇಲ್ಲಿ ಮೋಟ್ರು ವೈರೆಲ್ಲ ಸ್ಕಿನ್ ಆಗೈತಂತೆ. ಸೊ ಅದಕ್ಕೆ ಇವಾಗ ಬೇರೆ ಕಡೆ ಹೋಗ್ತೀವಿ. ಬಟ್ ಹಾಕ್ರೋ ಗಾಣಕ್ ನೀವು ಎಲ್ಲ ಇನ್ನು ಎರೆಹುಳ ಹಿಡ್ಕೋದ್ರಲ್ಲೇ ಆಯ್ತು. ನಾವ್ ಎರೆಹುಳನೇ ಎಷ್ಟೋ ಬೇಗ ಹುಡುಕ್ದವಪ್ಪ. ಎರೆಹುಳ ಏನು ಬೋರ್ ಕೊರ್ದು ಹುಡುಕ್ಬೇಕು. ಇವನು ಗಾಣಕ್ ಇದ್ನೇ ಏನ ಎರೆಹುಳನೇ ಈ ತರ ಚುಚ್ಚೋ. ನಿನ್ನ ಮೀನ್ ಯಾವ ತರ ಬೀಳನ್ನ ಲೆಕ್ಕ ಹಾಕೋ. ಈ ಜಾಗದಲ್ಲಿ ಫುಲ್ ಜಾಸ್ತಿ ಇದಾವೆ ಮೀನು. ಇವಾಗ ನಮ್ಗೆ ಹಾಕೋಣ ಗಾಣ. ಅಲ್ಲೆಲ್ಲ ಫುಲ್ಲು ನೀರೆಲ್ಲ ಇದು ಮಾಡ್ತಿರೋ ನೋಡ್ಬೋದು. ಇಲ್ಲಿ ಜಿಂಕ ಸಿಚುವೇಶನ್ ನಮ್ ಕೈಲಿ ಐತೆ. ಸಿಚುವೇಶನ್ ಕ್ರಿಟಿಕಲ್ ಐತೆ. ನಾನು ಇಲ್ಲಿ ನೀರಿಗೆ ಈಜ್ ಬರಲ್ಲ ಅದ್ರಲ್ಲಿ. ಇನ್ನೊಂದ್ಸಲ ಮುಂದಕ್ಕಲ್ಲ ದರ್ಶು ಮುಂದಕ್ಕೆ ಸ್ವಲ್ಪ ತೆಳಗಿರ್ಲಿ ನೀರು ಎಲ್ಲ. ಹುಷಾರ್ ಸಚ್ಚಿ ಈಜ್ ಬರ್ಲಾರ ಆಗಲ್ಲ ಅಲ್ಲಿ. ಯಾಕೋ ಮೀನ್ಗಳು ಬೀಳ್ತಾ ಇಲ್ಲ. ಇವಾಗ ಡೆಸ್ಟಿನೇಷನ್ ಅಂದ್ರೆ ಲೊಕೇಶನ್ ಚೇಂಜ್ ಮಾಡ್ತಿದೀವಿ. ಈಗ ಬೇರೆ ಜಾಗಕ್ಕೆ ಹೋಗ್ತೀವಿ. ಇಲ್ಲಿ ಈಗ ಬಿಡುಬಲೆ ಬಿಟ್ಟಿದೀವಿ. ಆಮೇಲೆ ಕೊನೆಯಲ್ಲಿ ಹೋಗ್ಬೇಕಾದ್ರೆ ನೋಡೋಣ, ಅಕಸ್ಮಾತ್ ಬಿದ್ದಿದ್ರೆ ಅವ್ನು ಎತ್ಕೊಳ್ಳೋಣ. ಸದ್ಯಕ್ಕೆ ಈಗ ಬೇರೆ ಜಾಗಕ್ಕೆ ಹೋಗ್ತಾ ಇದೀವಿ. ಕ್ಲಾಸಿಗೆ ಮಾಡ್ತಾ ಇದೀವಿ. ಹೌದು, ಫೈನಲಿ ಕ್ರಾಸ್ ಆಯ್ತು ರಿವರ್. ಆ್ಯಕ್ಚುಲಿ ಇದು ಶಿಂಷಾ ನದಿ ಅಂತ ಗೊತ್ತಲ್ಲ ಗಾಯ್ಸ್. ಆದರೆ ಇವಾಗೆಲ್ಲ ಫುಲ್ ನೀರು ಕಡಿಮೆ ಆಗೈತೆ. ಬೇಸಿಗೆ ಎಲ್ತಾನೆ ನೀರು ಇರುತ್ತೆ. ಇವಾಗ ಅದಕ್ಕೆ ಇಲ್ಲೂ ನೀರಿಲ್ಲ. ಏನು ಮಾಡೋಕ್ಕಾಗಲ್ಲ, ನಮ್ಮ ತಪ್ಪಲ್ಲ ಇದು. ನೋಡಿ ಮಸ್ತ್ ಪೀಸಾಗಿ ಹಂಗೆ ಇನ್ನೇನು ಇನ್ನೊಂದು 2 ತಿಂಗಳು ಚಿಗುರುತ್ತೆ ಮಸ್ತಾಗಿ. ಹಾಂ, ಶರತ್ತು ಬರ್ಬೇಕಾ ಬೇಡವಾ ಅಂತ ಅನ್ಕೊಳ್ಳೆ. ನೋಡಿ ಇವನು ಈ ಕಲರ್ ಚಡ್ಡಿ ಹಾಕೊಂಡು ತಮ್ಮ ಅಣ್ಣ ತೋರ್ಸ. ಹೆಂಗ್ ತೋರಿಸ್ತಾ ನೋಡ. ಅಣ್ಣ ತಮ್ಮದಿರಿಬ್ರು ಎಲ್ಲೋ ಗೋವಾದಲ್ಲಿ ತಗೊಂಬಂದಿದ್ರೆ ನನಗೆ ಗೊತ್ತು. ಅವಾಗಲೇ ನೋಡಿದ್ಕಿನ್ನ ಇವಾಗ ಸುಮಾರು ಅಂದ್ರೆ ಸುಮಾರು ಮೀನುಗಳು ಈ ಕಡೆ ಎಲ್ಲ ಸುತ್ತಾವೆ.
ಇವಾಗ ನಾನು ಹೋಗ್ತೀನಿ ನಮ್ಮ ರಾಕಣಿಗೆ ಹೊಡಿಬೇಡ ಐಲ್ಯಾಂಡ್ ಮ್ಯಾಕ್ ಬಂದಿದ್ನಿ. ಐಲ್ಯಾಂಡ್ ಅಂದ್ರೆ ಏನು, ಸುತ್ತ ನೀರು ಇರ್ತದೆ, ಮಧ್ಯದಲ್ಲಿ ಲ್ಯಾಂಡ್ ಇರ್ತದೆ. ನಾನು ಇವಾಗ ಅದೇ ಜಾಗದಲ್ಲಿ ಇದ್ದೀನಿ ಕರೆಕ್ಟಾಗಿ. ಐಲ್ಯಾಂಡ್ ಹಿಂದೆ ಇರು, ಈಜಾಡಕ್ ಬರಲ್ಲ ನಿಂಗೆ, ಹಿಂದೆ ಇರು. ಅರಬ್ಬಿ ಸಮುದ್ರ ಬಿದ್ದು ಶಿವನ ಸಮುದ್ರ ಎದಳಾರ ನಾವು. ಯಾರು ಒತ್ತಾದ್ರೂ ಒಂದು ಬಿದ್ದಿಲ್ಲ. ನಮ್ಗೆ ತುಂಬಾನೇ ಅಜೀಬ್ ಆಗ್ತೈತೆ. ಅದೇ ಕಡೆ ಮುಚ್ಚ ಇಲ್ವೇನೋ ಅಲ್ಲಿ. ಅವನ್ ಗಾಡಿಗೆ ಇವನ್ ಆಗ್ತದೆ, ಇವನ್ ಗಾಡಿಗೆ ಅವನ್ ಆಗ್ತದೆ. ಮೀನ್ ಇಳಿ ಅಂತ ಒಂದೂ ಇಲ್ಲ ಇಲ್ಲಿ. ಇನ್ನಲ್ಲಿ 3-4 ಬಿದ್ದೇವೆ ಇವಾಗ. ಗೈಸ್ ಬಿದ್ದೇವೆ ಮೀನು. ವಾವ್, ಸಚ್ ಎ ಕಾಂಪ್ಲೆಕ್ಸ್. ಯಾ, ಇಟ್ಸ್ ಸಚ್ ಎ ಕಾಂಪ್ಲೆಕ್ಸ್, ಯು ನೋ. ಇಟ್ ರಿಯಲಿ ಇಟ್ಸ್ ವೆರಿ ಪೀಸ್ಫುಲ್, ಬಟ್ ಸೂರ್ಯ ಇಸ್ ತಿಗಾದಂಗಿನ್. ಗೈಸ್ ಅವನು ಅಲ್ಲಿ ಕೂತವನಲ್ಲ, ಚೀಲ ಇಲ್ಲ ಅಂತ ನೋಡ್ ಮೀನ್ ತೆಗ್ದಿ ಚಡ್ಡಿ ಒಳಗಡೆ ಬಿಟ್ಕೊಂಡಿದ್ದಾನೆ. ತಗೊಂಬರ ಈ ಹಿಡ್ದಂಕಳ ಎಂತ ಕತ್ಕೋಷ್ಟಿ. ಬಿದ್ದೈತೆ. ಎತ್ತು ರವಿ. ಗೈಸ್ ಫೈನಲಿ ಬಿತ್ತು. ತೋರ್ಸ ಇಲ್ಲಿ. ನಮ್ ಗಾಣಕ್ ಬೀಳ್ದೋದ್ರೆ ಕತೆ ಏನ್ ಹೇಳು. ಮೀನಲ್ಲಿ ಫಸ್ಟ್ನೇ ಮೀನ್ ಹಿಡ್ದಿದೀವಿ. ಟೆನ್ಷನ್ ತಗೊಬಿಡಿ. ಕ್ರೇಜಿ. ಇನ್ನೊಂದು ಸಚ್ಚಿ ಟೈಟ್ ಮಾಡೋ ಬಾಲ್ಯ ಕಿತ್ತಾಕಿದ್ರಿ ಗೈಸ್. ಇನ್ನೊಂದು ಮೀನ್ ಬೀಳ್ತಾ ಇದ್ದಾವೆ. ಟೆನ್ಷನ್ ತಗೊಬಿಡಿ. ಇವತ್ತಂತೂ ನಾವು ಹಿಡಿದಲ್ಲೇ ಹೋಗೋದೇ ಇಲ್ಲ. ನಾವು ಎಂತೆಂಥ ಮೀನ್ ಹಿಡಿದಿಲ್ಲ ನಮ್ಮ ಸರ್ವಿಸಲ್ಲಿ. ನಮ್ಮ ರಾಕೇಣ ಎಂತೆಂಥ ಹಿಡಿದಿಲ್ಲ. ದೇವ್ರ ಜೊತೆ ಎಲ್ಲ ಸರ್ಸ ಆಡ್ಬಿಟ್ಟು ಹಿಡ್ಕೊಂಬಂದವನೆ. ಅವತ್ತ ನೈಟ್ ಕ್ಲಾಸ್ ಬೈ ಹೇಳ್ಕೊಡ್ತೀನಿ ಗೈಸ್. ಇದ್ಯಾವ್ದು ಜಿಲೇಬಿ ಮೀನ್. ಜಿಲೇಬಿ ಅಲ್ಲ, ಇದು ಪ್ರೈವೇಟ್. ಇದೇನು ಹೋಗದ್ ಬಿಡ್ಲಾ ಅಂತ ಅಲ್ಲಿ ಮನದಾಳದ ಮಾತು ಕೇಳು. ಹೌ ಇಸ್ ದ ಫೀಲಿಂಗ್ ಬ್ರೋ? ಹಬ್ಬ ದಿನ ಮನೇಲಿದ್ದೆ, ನೀರಲ್ಲಿ ಮುಳುಗಿ ಸಾಯ್ತಾ ಇತ್ತು. ಅದನ್ನ ಮಂದಿ ಕಾಪಾಡಿದೀವಿ. ಥ್ಯಾಂಕ್ಸ್ ಹೇಳೋದಿಲ್ಲ, ಒಂದ್ ಕ್ರೆಡಿಟ್ಸ್ ಇಲ್ಲ. ಈ ನನ್ ಮಗ ಬಿಡ್ತಾನೆ ಕಣ. ಇವ್ನ್ ನೋಡು, ಗೋಪ್ ಅಂತ ಮಾಡ್ತಾವ ಅದಕ್ಕೆ. ಮೀನ್ ಹಿಡಿದಿದೀವಿ ಇಷ್ಟವ್ರಿಗೆ. ಅಪ್ಪಾಜಿ ಹಿಡ್ಕೊಂಬಂದಂತೆ ಅಂತ ಹೇಳು. ಸತ್ತೋಗಿರೋ ಮೀನ್ ಗಾಣ ಕಾಯ್ಕೊಂಡು ತಗೊಂಬಂದೇನೆ. ಯಾಕೆ ಹಿಂಗ ಆಡ್ತಾ ಇದ್ದೆ? ಬೀಳ್ತಾ ಇದಾವೆ ಇದು ಮೀನು. ಬಿದ್ದೆ ಸೈಲೆಂಟ್ ಆಗಿ ಮಾತಾಡಿ. ಮೀನ್ ಇಲ್ಲೇ ಹೋಗ್ಬಿಟ್ಟು ಕೇಳಿಸ್ಕೊತಾರೆ. ಅಲ್ಲಿ ಬಿಟ್ಟಿದ್ವಲ್ಲ, ಅಲ್ಲಿ ಬಲೆನ ಬಿಚ್ಕೊಂಬರಕ್ ಹೋಗ್ತಾ ಇದೀವಿ. ಬಲೆ ಸಾಲ್ಟೇಜ್ ಆಗೈತೆ. ಸಾಲ್ಟೇಜ್ ಎಲ್ಲ ಖಾಲಿನೇ ಆಗೈತೆ. ಮೀನ್ ಬಿದ್ದೇವೆ, ಅರ್ಧ ಚೀಲ ಅಲ್ಲೇ ಬಿಟ್ಟಿದ್ವಲ್ಲ, ಈಗ ಬಿಚ್ಕೋಣ ಅಂತ ಬಂದಿದ್ದು. ಪರವಾಗಿಲ್ಲ, ಬಂದಿದ್ಕು 2 ಬಿದ್ದೇವೆ. ಅದು ಒಂದೇ ತ ಬಿದ್ದೇವಲ್ಲಿ. 2 ಮೀನ್ ಬಿದ್ದೇವೆ. 2 ಜಿಲೇಬಿ. ಏನಂತಂದ್ರೆ ಈ ತೊರೆಯಲ್ಲಿ ಮರಳು ನೋಡಿ ತೋರಿಸ್ತೀನಿ. ಎಷ್ಟು ಫುಲ್ ಪ್ಯೂರ್ ಮರಳು. ಬೇಕಾದ್ರೆ DM ಮಾಡಿ ಕಳಿಸ್ಕೊಡ್ತೀವಿ. ಪ್ಯೂರ್ ಮರಳು ಹಿಂಗೆ ಫುಲ್. ಅಕಸ್ಮಾತ್ ಏನಾರು ಗೊತ್ತಾದ್ರೆ ಪೊಲೀಸರು ಹಾಕೊಂಡು ಅಲ್ಲ. ಇದಾಗಿ ಯಾವ ಥರ ಆಗೈತೆ, ಒಳ್ಳೆ ಮರುಭೂಮಿ ಥರ ಹಿಡಿತಾ ಇದ್ದಾರಲ್ಲ ಅವ್ರು. ಖಾಲಿಯಾಗಿ ಫುಲ್ ಎಲ್ಲ ಮರಳೆಲ್ಲ ನೋಡಿ ಹಣೆ ಹತ್ರ ಹೆಂಗೆ ಬಂದೈತೆ ಫುಲ್ಲು. ಏನು ಆಳೆ ಇಲ್ಲ. ಫಸ್ಟಲ್ಲ ಫುಲ್ ನನ್ಕಿನ ಹೈಟ್ ಇತ್ತು, ಬಟ್ ಇವಾಗೆಲ್ಲ ಹಳೆ ಎಲ್ಲ ಹೋಗ್ಬಿಟ್ಟೈತೆ. ಏನು ಮಾಡೋಕ್ಕಲ್ಲ, ಬೇಸಿಗೆ ಅಲ್ವಾ. ಅವ್ರು ಇನ್ನೂ ಹಿಡಿತವ್ರೆ. ನೋಡೋಣ ಇನ್ನೂ ಎಷ್ಟು ಹಿಡಿತಾರೆ ಸಂಜೆವರ್ಗಡೆನ. ಹಾಕ್ರೋ ಜಲ್ದಿ ಆನ್ ಮಾಡಿದ್ದು. ಹಾಂ ಬಾಯ್ ಬಾಯ್. ಇಬ್ರು ಫುಲ್ಲು ಸಾಧನೆ ಮಾಡಿ ಬಲೆ ಎಲ್ಲ ಬಿಟ್ಬಿಟ್ಟು ಬಂದವ್ರು. ಇವಾಗ ಬೀಳುತ್ತಾ 100%, 10-15 ಪಕ್ಕ. ಹಾಂ, ಇಷ್ಟವ್ರಿಗೆ ಎಷ್ಟು ಬಿದ್ದು?
ಕಣ್ಣು ಒಳಗಾಸ್ ಬಂದ್ಬಿಡೋದಲ್ಲ. ಸಾಕು ಸಾಕು ಕಣ್ಣು ಎಲ್ಲ ತೆಗಿತಾ ಇದೀವಿ. ನಿಮ್ಮ ಈ ತರದೆಲ್ಲ ಇದಾರೆ ತೇಜ ಕಟ್ ಮಾಡ್ಬಿಟ್ಟು ಉದ್ದುತ ಮಾಡು. ಏನಂತಂದ್ರೆ ಅಲ್ಲಿ ಹಿಡಿತಾ ಇದ್ದೋ, ಇವಾಗ ಆಲ್ರೆಡಿ ಇಲ್ಲೇ ಸುಡೋದು, ಮನೆಗೆಲ್ಲೂ ತಗೊಂಡೋಗಲ್ಲ. ಅಲ್ಲಿ ಖಾರದ ಪುಡಿ ಎಲ್ಲ ಹಚ್ಚಿದೀವಿ. ಇವಾಗ ಆ ಮಳೆ ಐತಲ್ಲ, ಆ ಮಳೆಗೆಲ್ಲ ಬೆಂಕಿ ಹಚ್ಬಿಟ್ಟು ಸುಟ್ಕೊಂಡು ಮೀನ್ ಓಡ್ಸಾಡ್ತಾರ ಫುಲ್ ಗಾಯ್ಸ್ ಇಲ್ಲೇ ಸುಟ್ಕೊಂಡಿರೋದು ಹೇಳಿದ್ನಲ್ಲ ನಾನು ಫಸ್ಟೇ. ಇವಾಗ ಇಲ್ಲೇ ಸುಡ್ತೀವಿ, ಅವ್ರು ಇನ್ನೂ ಹಿಡಿತಾ ಇದ್ದಾರೆ ಬೆಜ್ಜಾನು. ಫುಲ್ ವಿಡಿಯೋ ನೋಡಿ ಗೈಸ್, ಫಾಲೋ ಮಾಡ್ಕೊಳ್ಳಿ. ಕ್ರೇಜಿ ಕ್ರೇಜಿ ವ್ಲಾಗ್ಸ್. ಇಲ್ಲೋ ನೋಡಿ, ಇಲ್ಲೊಂದು ಖಾರ ಹಚ್ಚಿದೀವಿ, ಸೈಕ್ ಅಂದ್ಕೊಳ್ಳಿ. ಇಲ್ಲಿ ಮೀನಲ್ಲಿ ಹಿಡಿತಾ ಇದ್ದಾರೆ, ಇಲ್ಲಿ ಇವಾಗ ಸುಡ್ತಾ ಇದೀವಿ ಗರಿ ಹಾಕಿ. ಕರೆಕ್ಟಾಗಿ ಸುಡ ಮರಿ. ಸರಿ ಸರಿ ಅಣ್ಣ. ಲೇ ಅದು ಕಪ್ಪಗಾಗೋಯ್ತು ಕಳಲೆ. ಏನು ಮಾಡೋಕ್ಕಾಗಲ್ಲ, ನಮ್ದು ನ್ಯಾಚುರಲ್ ಬರ್ನಿಂಗ್. ಕಾಡು ಮನುಷ್ಯ ಆಗ್ಬಿಟ್ಟಿದೀವಿ ನಾವಂತೂ ನಿಜ. ಇವಾಗ ಸುಡ್ತಾ ಇದ್ದೀವಿ, ಅಲ್ಲೇ ಹಿಡಿತಾ ಇದ್ದಾರೆ, ಸೈಕ್ ಅನ್ಕೊಳ್ಳಿ ಫುಲ್ಲು. ಇಲ್ಲ ಕ್ರೇಜಿ ಕ್ರೇಜಿಯಾಗಿ ಕಂಟೆಂಟ್ ಮಾಡ್ತೀನಿ ಅಂತ. ಇದಕ್ಕಿಂತ ಕ್ರೇಜಿ ಆಗಬೇಕಾ, ಇನ್ನೂ ಹೆಂಗೆ ಕ್ರೇಜಿಯಾಗಿ ಮಾಡಬೇಕು ನೀವೇ ಹೇಳ್ಬೇಕು. ಮಾಡ್ಬೇಕಷ್ಟೇ. ಅಷ್ಟೇ, ನೀವೇ ಇದ್ರೂ ಸಪೋರ್ಟ್ ಮಾಡ್ಬೇಕಷ್ಟೇ ನಮಗೆ. ಸರಿ ಒಂದು ನಿಮಿಷ. ಐಸ್ ಐಸ್ ಸಕಾಲೈತೆ. ಏನಿಲ್ಲ ಜಾಸ್ತಿ ರೆಸಿಪಿ ಏನಿಲ್ಲ. ಏನೇನು ಹಾಕಿದೀವಿ ರವಿ? ಉಪ್ಪು ಖಾರ ಉಪ್ಪು ಖಾರ ಅಷ್ಟೇ, ತೊಳೆದಿದ್ದೀವಿ ಚೆನ್ನಾಗಿ ಅಷ್ಟೇ. ಇಲ್ಲ ಮೀನು ತಳಬೇಕು. ನೋಡಲ್ಲಿ ಆಡ್ಕತ್ತವ್ರೆ, ನಿಮಗೆ ಬೇದಿ ಆಗ್ಲಿ ಹಂಗೆ ಆಗ್ಲಿ ಅಂತ. ಏನ ಅದು ಪರವಾಗಿಲ್ಲ, ಇವತ್ತು ತಿಂದು ಉಡಾಯಿಸದೆ. ಬುದ್ಧಿವಂತ ಬಂತ, ಖಾಲಿ ಆಗತ್ಕೊ ಮುಂಚೆ ತಿನ್ನೋಣ ಅಂತ ಅಲ್ವಾ ಬಿಳಿ? ಏನ್ ಹಂಗ್ ಕೊಟ್ಟಿದ್ದೀರಾ? ಈಗ ಹಂಗೆ ಇಡ್ಕೊ ಸಚಿ. ನನ್ನ ಮಗ ಎತ್ಕೊಂಡ್ಬಿಡ್ತಾನೆ ಕಡ. ಈ ನನ್ನ ಮಗ ಈ ಬಗ್ಗಷ್ಟು ಲೇ ಲೇ ಹೋದ್ರೆ ನೀ ಸಚ್ಚೆ, ನಾನು ನಿನಗೆ ಎಷ್ಟು ಇದು ಮಾಡಿಲ್ಲ. ನಿಧಾನ ಕಳಲೇ. ಇವಾಗ ಬಾ ತಿಂದು ಹೋಗಿ, ಸ್ವಲ್ಪ ಸ್ವಲ್ಪ ತಿಂದು ಹೋಗಿ, ಸ್ವಲ್ಪ ಜಾಸ್ತಿ ಅಲ್ಲ, ತಿಂದು ನೋಡಿ ಹೆಂಗೈತೆ. ಮಸ್ತ್ ಮಜಾಯಿಕ. ಇಡ್ಕೊಳ್ಳಿ ಇಡ್ಕೊಳ್ಳಿ ಬಿಗಿ ಇಡ್ಕೊಳ್ಳಿ. ಬೇಡ ಕಣಲ್ಲಿ ತಡೆ ತಡೆ ಕೆಟ್ಟು ತಾಡಿಲ್ಲ ಕೆಟ್ಟು ಅಬ್ಬಾ ವೆಣ್ಣಿಲೇನಾ ಚೆನ್ನಾಯ್ತು. ಒಂದ್ಸಲ ಒಂದ್ಸಲ ಓಡ್ರಿ ಓಡ್ರಿ ಓಡ್ರ ಓಡ್ರ. ಶರತ್ತು ಮೀನ್ ನಿಜ ಸಕ್ಕದಾಯ್ತು. ಸೀಪ್ ಒಂದ್ಸಲ, ಕೈ ಸೀಪು ಸೀಪ್ ಒಂದ್ ಲೇ ಚೆನ್ನಾಗಿತ್ ಕಣ್ಲ ನೋಡಿ, ನಿಜ ಚೆನ್ನಾಗೈತೆ. ಸೀಪ್ ಒಂದ್ಸಲ ನೋಡಿಲಿ, ಏಯ್ ಚೆನ್ನಾಗೈತ್ ಕಣ್ಲ. ಮೀನ ತಿಂದ್ಬಿಟ್ಟು ಎಸ್ತಿದೀವಿ, ಆ ಮೀನ ಬಂದು ಇನ್ ಬೇರೆ ಮೀನುಗಳು ತಿಂತಾವೆ. ಅದೇನೋ ಸಣ್ಣ ಮೀನು ದೊಡ್ಡ ಮೀನು ನಿಮ್ಗೆ ತುನ್ನತಾರ. ಸಿಸ್ಟರ್ವರೆಗೂ ಫುಲ್ ಈಜಾಡಿ ಇವಾಗ ಹೋಗ್ತಾ ಇದೀವಿ. ಏನಂತಂದ್ರೆ ಅವಾಗಲೇ 3 ಜನ ದರಿದ್ರು ನನ್ನ ಮಕ್ಳಿದ್ರು. ಅವ್ರು ಹೋಗಿದ ತಕ್ಷಣ ಹೆಚ್ಚು ಕಮ್ಮಿ ಒಂದು 20 ಮೀನು ಎಕ್ಸ್ಟ್ರಾ ಬಿದ್ದು, ಇನ್ನೂ ಜಾಸ್ತಿನೇ ಬಿದ್ದು. ಅವ್ರಿಗೆ ಈಗ ಹೋಗ್ಬಿಟ್ಟು ಉರ್ಸ್ಬೇಕು. ಹಾ, ದರಿದ್ರು ನನ್ನ ಮಕ್ಳ ಹೆಸರು. ಫಸ್ಟ್ನೇ ಹೆಸರು ಶರತ್, ಎರಡನೇ ಹೆಸರು ತೇಜಸ್ಸು, ಮೂರನೇ ಹೆಸರು ಚಂದನ್. ಅವ್ರು 3 ಜನ ಹೋದಾಗ್ಲಿಂದ ಮೀನುಗಳು ಸುರಿಮಳೆನೇ ಬಿದ್ದು. ಈಗ ಅದ್ದಿಡಿ ಏನಂತ ಪ್ಲಾನ್ ಆಗ್ತಿದೀವಿ, ನೋಡೋಣ. ಅದ್ದಿಗೆ ಗಾಣ ಹಾಕ್ತಿದೀವಿ. ಬತ್ತು ಬತ್ತು ಕೈ ಇನ್ನು ಕ್ಯಾಟಿಂಗ್ ಈಗ ಹೋಗ್ತಾ ಇದೀವಿ. ಆಕ್ಚುಲಿ ಸುಟ್ಕೊಂಡು ತಿಂದು ಇವಾಗ ಮನೆ ಹತ್ರ ಸುಟ್ಕೊಂಡು ತಿಂತೀವಿ. ಸದ್ಯಕ್ಕೆ ಕ್ರಿಕೆಟ್ ಆಡಕ್ ಹೋಗ್ಬೇಕು. ಸೊ ಇಷ್ಟವರೆಗೂ ವಿಡಿಯೋ ನೋಡಿರ್ತೀರಾ. ಇಷ್ಟ ಇದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಫುಲ್ಲು ತಲೆಯೆಲ್ಲ ಆರಿಸ್ಬೇಕು ಮನೇಲಿ. ನಿಜ ಮೆಟ್ಟ ಹೊಡಿ